ಇಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಡಿನ್ನರ್ ಪಾಲಿಟಿಕ್ಸ್. ಮೊನ್ನೆ ಇಡೀ ಸಂಪುಟದ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔತಣಕೂಟವನ್ನ ನೀಡಿದ್ರು. ಈಗ ಮತ್ತೊಂದು ಔತಣಕೂಟಕ್ಕೆ ಸಿದ್ದರಾಮಯ್ಯನವರ ಬಣ ರೆಡಿ ಆಗ್ತಾ ಇದೆ. ಮತ್ತೊಂದು ಔತಣಕೂಟಕ್ಕೆ ಈಗ ಸಿದ್ಧತೆ ನಡೀತಾ ಇದೆ ಸಿದ್ದರಾಮಯ್ಯನವರ ಬಣದಿಂದ. ನವೆಂಬರ್ 7ರಂದು ಸಿಎಂಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ ರಾಜಣ್ಣ. ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ತುಮಕೂರಿಗೆ ಹೋಗ್ತಾ ಇದ್ದಾರೆ. ಕಾರ್ಯಕ್ರಮದ ನಂತರ ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟ ಇದೆ. ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಇದು. ಮೊನ್ನೆ ತಾನೇ ಸಿಎಂ ಇಡೀ ಸಂಪುಟದ ಸಚಿವರಿಗೆ ಔತಣಕೂಟ ಕೊಟ್ಟಿದ್ರು. ಈಗ ಮತ್ತೊಂದು ಔತಣಕೂಟಕ್ಕೆ ಸಿದ್ದರಾಮಯ್ಯನವರ ಬಣ ರೆಡಿಯಾಗಿದೆ. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ನಡೀತಾ ಇರುವಂತ ಈ ಡಿನ್ನರ್ ಮೀಟಿಂಗ್, ಔತಣಕೂಟ, ಉಪಹಾರ ಕೂಟ ಎಲ್ಲವೂ ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗುತ್ತೆ. ಮೊನ್ನೆ ಇಡೀ ಸಂಪುಟದ ಸಚಿವರಿಗೆ ಸಿಎಂ ಔತಣಕೂಟವನ್ನ ಕೊಟ್ಟಿದ್ರು. ಇದೀಗ ಮತ್ತೊಂದು ಔತಣಕೂಟಕ್ಕೆ ಸಿದ್ದರಾಮಯ್ಯನವರ ಬಣ ರೆಡಿಯಾಗಿದೆ. ನವೆಂಬರ್ 7ನೇ ತಾರೀಕು ಸಿಎಂಗೆ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಮತ್ತೆ ಸಿದ್ದರಾಮಯ್ಯನವರ ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ? ಡಿನ್ನರ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಇದು. ಡಿನ್ನರ್ ಪಾಲಿಟಿಕ್ಸ್ ನ ಮೂಲಕ ರಾಜಕೀಯ ರಣತಂತ್ರವನ್ನ ಹೆಣಿತಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ. ಸಿದ್ದರಾಮಯ್ಯನವರ ಬಣದಿಂದ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ? ನವೆಂಬರ್ 7ರಂದು ಸಿಎಂಗೆ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ ರಾಜಣ್ಣ. ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ತುಮಕೂರಿಗೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಕಾರ್ಯಕ್ರಮದ ನಂತರ ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟ ಪ್ಲಾನ್ ಆಗಿದೆ. ಔತಣಕೂಟದಲ್ಲಿ ಭಾಗಿಯಾಗಿ ಒಂದಷ್ಟು ರಾಜಕೀಯ ವಿಚಾರ ಚರ್ಚೆ ಕೂಡ ನಡೆದಿದೆ. ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟ ಪ್ಲಾನ್ ಆಗಿರೋದು ನವೆಂಬರ್ 7ನೇ ತಾರೀಕು. ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ಸಿಎಂ ಹೋಗ್ತಾ ಇದ್ದಾರೆ. ಆ ಕಾರ್ಯಕ್ರಮ ಮುಗಿದ ನಂತರ ನೇರವಾಗಿ ಕೆಎನ್ ರಾಜಣ್ಣ ಮನೆಗೆ ಹೋಗ್ಲಿದ್ದಾರೆ. ಅಲ್ಲಿ ಔತಣಕೂಟ ಆಯೋಜನೆ ಆಗಿದೆ. ಒಂದಷ್ಟು ರಾಜಕೀಯ ವಿಚಾರ ಅಲ್ಲಿ ಚರ್ಚೆ ಆಗತ್ತೆ. ಅದಾದ ನಂತರ ಸಿಎಂ ದೆಹಲಿಗೆ ಹೋಗ್ತಾ ಇರೋದು. ದೆಹಲಿಗೆ ಹೋಗೋದಕ್ಕೂ ಮುಂಚೆ ಆಯೋಜನೆ ಆಗಿರುವಂತ ಈ ಔತಣಕೂಟ ಕುತೂಹಲಕ್ಕೆ ಕಾರಣ ಆಗಿದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಈ ಔತಣಕೂಟದಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಾಗ ಒಂದು ಉಪಹಾರ ಕೂಟ, ಔತಣಕೂಟ, ಡಿನ್ನರ್ ಇವೆಲ್ಲವೂ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಇದೊಂದು ಸಾಮಾನ್ಯ ವಿಸಿಟ್. ನಾವೆಲ್ಲ ರಾಜಕಾರಣಿಗಳು ನಿಜ, ಆದ್ರೆ ಸ್ನೇಹಿತರು ಕೂಡ ಹೌದು, ಸೇರ್ತಾ ಇರ್ತೀವಿ, ಅದರಲ್ಲೇನು ಅಂತ ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರುವಾಗ ಈ ಎಲ್ಲಾ ಮೀಟ್ ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನವೆಂಬರ್ 7ನೇ ತಾರೀಕು ಕೆಎನ್ ರಾಜಣ್ಣ ಅವರು ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಇದೊಂದು ಕಾಮನ್ ವಿಸಿಟ್, ಸಹಜ ಭೇಟಿ ಅಂತ ಹೇಳೋ ಹಾಗೆ ಇಲ್ಲ. ಇಲ್ಲಿ ಒಂದಷ್ಟು ರಾಜಕೀಯ ವಿಚಾರವಾಗಿ ಚರ್ಚೆ ಆಗೋದು ಪಕ್ಕ. ನವೆಂಬರ್ 7ರ ನಂತರ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಇಡೀ ನವೆಂಬರ್ ತಿಂಗಳು ಬಹಳ ನಿರ್ಣಾಯಕ ಅಂತಲೇ ಹೇಳಲಾಗ್ತಾ ಇದೆ ರಾಜಕೀಯವಾಗಿ. ಹಾಗಾಗಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ಎಲ್ಲ ಔತಣಕೂಟ, ಡಿನ್ನರ್ ಮೀಟಿಂಗ್ ಇವೆಲ್ಲವೂ ಒಂದು ಸಹಜ ಭೇಟಿ ಅಂತ ನಾಯಕರು ಹೇಳೋ ಹಾಗೆ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ ಎಲ್ಲದಕ್ಕೂ ಕೂಡ ಒಂದು ಅರ್ಥ ಅಂತೂ ಇದ್ದೇ ಇದೆ. ಕೆಎನ್ ರಾಜಣ್ಣ ಅವರು ಪ್ಲಾನ್ ಮಾಡಿರುವಂತ ನವೆಂಬರ್ 7ರ ಈ ಔತಣಕೂಟ, ಇದರ ಹಿಂದಿನ ಉದ್ದೇಶ ಏನಾಗಿರ್ಬೋದು? ಈಗ ನಾವು ಕೆಲ ದಿನಗಳ ಹಿಂದೆ ನೋಡ್ತಿರೋ ಹಾಗೆ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಡಿನ್ನರ್ಗೆ ಹೋಗಿದ್ರು, ಪರಮೇಶ್ವರ್ ಅವ್ರ ಮನೆಗೂ ಕೂಡ ಡಿನ್ನರ್ಗೆ ಹೋಗಿದ್ರು. ಈ ತರದ ಬೆಳವಣಿಗೆಗಳನ್ನ ನಾವು ನೋಡಿದ್ವಿ. ಅವ್ರು ಡಿನ್ನರ್ ಮೀಟಿಂಗ್ ಮಾಡ್ದಾಗ್ಲೆಲ್ಲ ಕೂಡ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈಗ ನವೆಂಬರ್ ಕ್ರಾಂತಿಯ ಸನ್ನಿವೇಶ ಎದುರಾಗ್ತಾ ಇರುವ ಸಂದರ್ಭದಲ್ಲಿ
ರಾಜಣ್ಣ ಅವರ ನಿವಾಸಕ್ಕೆ 7ನೇ ತಾರೀಕು ಮುಖ್ಯಮಂತ್ರಿಗಳು ಹೋಗ್ತಾ ಇರೋದು ಕೂಡ ಈ ಕ್ರಾಂತಿಯ ಭಾಗವಾಗಿ ಚರ್ಚೆಗಳು ನಡೀಲಿಕ್ಕೆ ಶುರುವಾಗಿದ್ದಾವೆ. ಯಾಕಂದ್ರೆ ಅವತ್ತು ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ತುಮಕೂರಿಗೆ ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ನಂತರ ರಾಜಣ್ಣ ಅವರ ನಿವಾಸಕ್ಕೆ ಅವರು ಮಧ್ಯಾಹ್ನದ ಭೋಜನಕ್ಕಾಗಿ ತೆರಳೋರಿದ್ದಾರೆ. ರಾಜಣ್ಣ ಅವರನ್ನ ಕ್ಯಾಬಿನೆಟ್ ನಿಂದ ವಜಾ ಮಾಡುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಿರ್ಲಿಲ್ಲ. ಅದಾದ್ಮೇಲೂ ಕೂಡ ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಇರಬೇಕು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಬಹಳ ಗಟ್ಟಿಯಾಗಿ ರಾಜಣ್ಣ ಅವರು ನಿಂತ್ಕೊಂಡಿದ್ದಾರೆ. ರಾಜಣ್ಣ ಅವರ ಹೇಳಿಕೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ದೊಡ್ಡ ಬಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ರಾಜಣ್ಣ ಅವರ ನಿವಾಸಕ್ಕೆ ಈ ಭೇಟಿ ಕೊಡ್ತಾ ಇರೋದು ಕೂಡ ಕಾಂಗ್ರೆಸ್ ನಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗುವ ಮುನ್ನ, ಅಂದ್ರೆ ಅವರು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈ ತರದ ಒಂದು ಲಂಚ್ ಮೀಟಿಂಗ್ ನಡೀತಾ ಇರೋದು ಅಥವಾ ರಾಜಣ್ಣ ಅವ್ರ ಮನೆಗೆ ಇವರೇ ಹೋಗಿ ಭೋಜನ ಕೂಟದಲ್ಲಿ ಭಾಗಿಯಾಗಿ ಬರ್ತಾ ಇರುವಂತದ್ದು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ನಿಂತ್ಕೊಳ್ಬೇಕು ಅನ್ನುವಂಥದ್ದು ಒಂದು, ಆ ತರದ ಸನ್ನಿವೇಶಗಳು ಎದುರಾದಾಗ ಎಲ್ಲರೂ ಜೊತೆಯಾಗಿ ಇರಬೇಕು ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡುವ ಸಲುವಾಗಿಯೂ ಕೂಡ ಈ ಭೇಟಿಗಳು ಆಗ್ತಾ ಇದ್ದಾವೆ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆಗಳು ನಡೀತಾ ಇದೆ. ಏನೇ ಚರ್ಚೆ ಇದ್ರೂ ಕೂಡ ರಾಜಣ್ಣ ಅವರ ನಿವಾಸಕ್ಕೆ ಅವರು ಹೋಗ್ತಾ ಇರುವಂತದ್ದು ಒಂದು ರಾಜಣ್ಣ ಸಿದ್ದರಾಮಯ್ಯನವರ ಮೇಲೆ ಇಟ್ಟಿರುವಂತ ಅಭಿಮಾನಕ್ಕಾಗಿ ಮತ್ತು ಅವರ ಪರವಾಗಿ ಮಾತನಾಡುವಂತ ಕಾರಣಕ್ಕಾಗಿ ಒಂದು, ಇನ್ನೊಂದು ಸಂಪುಟದಿಂದ ವಜಾಗೊಳಿಸಿದಾಗ ಸಿದ್ದರಾಮಯ್ಯನವರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ. ಹೈಕಮಾಂಡ್ ನಿರ್ದೇಶನವನ್ನ ಪಾಲಿಸಬೇಕಾದಂತ ಒತ್ತಡ ಇತ್ತು. ರಾಜಣ್ಣ ಅವರು ಕೂಡ ಅದನ್ನ ಹೇಳಿದ್ರು, ಸಿದ್ದರಾಮಯ್ಯನವರ ಪಾಪ ಅವರು ಉಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ. ಸೊ ಆ ಎಲ್ಲಾ ಕಾರಣಗಳಿಂದಾಗಿ ಭೇಟಿ ಮಹತ್ವ ಪಡೆದುಕೊಳ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.